ಅತ್ಯುದ್ರಿಕ್ತ ವಿದೋಷ ಸತ್ಸುತ ಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಏನಾಯ್ತೀಗ? ಶ್ವೇತಕೇತು ಬಂದ ನಮಸ್ಕಾರ ಮಾಡ್ದ, ನಿಂತ್ಕೊಂಡ. ಆಶ್ಚರ್ಯ ಗೊತ್ತಾಯ್ತು, ಓದಿದ್ದಾನೆ ಅರ್ಥ ಆಗಿಲ್ಲ ಅಂತ ಗೊತ್ತಾಗ್ಬಿಡ್ತು. ಗೊತ್ತಾಯ್ತಾ? ಕೃಷ್ಣಾರ್ಪಣ ಅಂದ್ರೆ ಕೊಡೋದಿಲ್ಲ ಅಂದ್ರೆ ನೋಡಿಲ್ಲ ಅಂತ ಅರ್ಥ. ಕಡೆ ಎಲ್ಲ ಕೂಗಿ ಆಡಿ ಇದೆ. ಅವ ಅನ್ಕೊಂಡ್ರು ಆಯ್ತು ತಿದ್ದಬೇಕು. ಇಲ್ಲಿ ಉದ್ದಾಲಕರು ಒಳ್ಳೆ ತಂದೆ, ಒಳ್ಳೆಯ ಗುರು, ಎಷ್ಟು ಒಳ್ಳೆ ಮಾತು ಕೇಳಿ ಏನೋ ಬೈಲಕ್ ಹೋಗೋದಿಲ್ಲ. ಎಲ್ಲ ಗೊತ್ತಾಗ್ಬಿಡ್ತಾ ಅಹಂಕಾರ ಎಲ್ಲ ಗೊತ್ತಾಗಿರ್ಬೇಕಲ್ಲ. ಯಾನು ಅಂತ ಕೇಳಿ ಒಂದು ಗೊತ್ತಾದ್ರೆ ಎಲ್ಲ ಗೊತ್ತಾಗತ್ತಲ್ಲ, ಅದೇ ಹಾಗೆ ಸಾಧ್ಯ. ತಕ್ಷಣ ಅದ್ರ ಶಾಕ್ ಆಯ್ತು, ಏನೋ ಒಗಟಾಯ್ತು. ಒಂದು ಗೊತ್ತಾದ್ರೆ ಪುಣ್ಯ, ಎಲ್ಲ ಹೇಗೆ ಗೊತ್ತಾಗತ್ತೆ? ಕೇಳಿದ, ಹೇಗೆ ಸಾಧ್ಯ? ಬಹುಶಃ ಅವರಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ, ಹೇಳಿಲ್ಲ, ನೀವು ಹೇಳಿ ಅಂತ ಕೇಳಿ. ಆಗ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಒಂದು ಮೃತ್ಪಿಂಡ ನೋಡಿ ಎಲ್ಲ ಮೃತ್ಪಿಂಡ ನೋಡಿದಾಗ ಆಗುತ್ತೋ ಇಲ್ವೋ? ಒಂದು ವೃತ್ತಿಕ ಅಂತ ಕೇಳಿದ್ರೆ ಎಲ್ಲ ಶಬ್ದ ವೃತ್ತಿಕ ಶಬ್ದ ಮೂಲ ಶಬ್ದ ಗೊತ್ತಾಯ್ತೋ ಇಲ್ವೋ? ಆ ರೀತಿಯಲ್ಲಿ ದೃಷ್ಟಾಂತ. ಪ್ರಾಣಾಭಿಮಾನಿ ಚಕ್ಷುಶ್ಚ ಇನ್ನು ಸ್ವಲ್ಪ ಇದೆ. ಏನಿದೆ? ನಿನ್ನೇನಾಗಿತ್ತು? ಏವಂ ವೇದ ಮುಂದೆ ಎಂದೋಗ್ಬಿಟ್ಟು ಇದ್ರಲ್ಲ ಮೊನ್ನೆ ಒಂದ್ ಬಂದಿತ್ತಲ್ಲ ಒಂದು ಶ್ಲೋಕ, ಅದು ಅಧೀತ್ಯ ದ್ವಾದಶಾಬ್ದ. ಅದೇಂತ ಅಧೀತ್ಯಬ್ದ ದ್ವಾದಶಾಬ್ದ ಇತಿ ರೀತ. ಮಹಾಭಾರತದಲ್ಲಿ ವಿಷಯ ಹೇಳ್ಬೇಕಾದ್ರೆ ಶ್ವೇತಕೇತೆ 12 ವರ್ಷ ಆಗಿತ್ತು ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ 24 ವರ್ಷ ಆಗಿತ್ತು ಅಂತ ಹೇಳ್ತಾರೆ. ಯಾವ ಸರಿ ಅಂದ್ರೆ ಎರಡೂ ಸರಿ ಇದೆ. ಆತ ವಯಸ್ಸಿನಲ್ಲಿ 24, ಅಧ್ಯಯನ ಮಾಡಿ 12 ಆಗಿತ್ತು. 12ನೇ ಕ್ಲಾಸ್ ಓದ್ತಾನೆ ಹುಡುಗ ಅಂತ ಹೇಳೋದಿಲ್ಲ. 12 ವರ್ಷ ಆಗಲ್ಲ ಅವನಿಗೆ, 12 ಕ್ಲಾಸ್ ಓದ್ತಾನೆ ಅಂತ ಹೇಳಿದ್ರೆ ಹಾಗೆ. ಇವೆಲ್ಲ ಏನೋ ಸಮನ್ವಯ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾರೆ. ಮೂಲ ಗ್ರಂಥಗಳ ವಿರೋಧ ಬಂದಾಗ ಏನ್ ಮಾಡ್ಬೇಕು? ಅದು ನಿಜವಾದ ವಿರೋಧ ಅಲ್ಲ ಅಂತ ತೋರಿಸ್ಬೇಕು. ಬೇರೆ ಗ್ರಂಥಗಳ ಸಮನ್ವಯ ಮಾಡಬಾರದು. ಅರ್ಥ ಆಯ್ತಾ? ಈಗ ಶಾಸ್ತ್ರ ಗ್ರಂಥಗಳಿಗೆ ಇಲ್ಲಿ ಪರಸ್ಪರ ವಿರೋಧ ಬಂದಾಗ ಸಮನ್ವಯ ಮಾಡ್ಬೇಕೆ ಹೊರತು ಶಾಸ್ತ್ರ ಹೌದು ಶಾಸ್ತ್ರ ಅಲ್ಲ ಸಮನ್ವಯ ಮಾಡಬಾರದು. ಅದಕ್ಕೆ ತಪ್ಪೇ ಅದು. ಅದೇ ಸಮನ್ವಯ ಯಾಕೆ ಮಾಡಬೇಕು? ಸಮನ್ವಯ ಮಾಡೋ ಉದ್ದೇಶ ಏನು? ಸರಿ ಇದೆ ಅಂತ ಹೇಳ್ಬೇಕಾಗಿದೆ. ತಪ್ಪು ಹೇಳಿದ್ರೆ ಸರಿ ಇದೆ ಅಂತ ಯಾಕೆ ಹೇಳ್ಬೇಕು ನಾವು? ಕಾರಣನೇ ಇಲ್ಲ. ಅದು ತಪ್ಪನ್ನು ಒಪ್ಕೊಂಡಾಗತ್ತೆ ಅಷ್ಟೇ ಹಾಗೆ ಮಾಡಿದ್ರೆ. ಅದಕ್ಕೆ ಹಾಗಿದ್ರೆ ಈ ಸಮನ್ವಯ ವೇದವ್ಯಾಸ ಹೇಳಿದ್ದಾರ ಅಂತ ಎಲ್ಲಾ ದರ್ಶನ ಸಮನ್ವಯ ಮಾಡಿಬಿಡಿ ಅಂತ. ಅದು ತಪ್ಪು. ಆ ದರ್ಶನದ ತಪ್ಪುಗಳೇ ಸಮನ್ವಯ ಮಾಡಿದ್ರೆ ನೀವೀಗ ಇವತ್ತು ಆವಾದ ಉಳ್ಕೊಂಡಿರೋದು. ಸರ್ವಧರ್ಮ ಸಮನ್ವಯ ಅಂದ್ರೆ ಏನರ್ಥ? ಇವತ್ತು ಎಲ್ಲ ಜನ ಒಂದೇ, ಎಲ್ಲ ಸರಿ ಅಂತ ತಿಳ್ಕೊಂಬಿಡಿ ಅಲ್ಲ, ಒಂದಷ್ಟಿಂದ ಮಾಡಿ. ಯಾಕೆ? ಮನುಷ್ಯರು ಮತ್ತೆ ಸಮಾನವಾಗಿ ನೋಡಿ ಅಂದ್ರೆ ಏನು? ಪಕ್ಷಪಾತ ಇಲ್ಲದೆ ನೋಡಿ ಅಂತ. ಪಕ್ಷಪಾತ ರಹಿತವಾಗಿ ನೋಡಬೇಕು. ನಮ್ಮದು ಗಿಮ್ಮದು ಅಂತ ಹೇಳಿ ಏನ್ ಮಾಡಬಾರ್ದು? ವೈಯಕ್ತಿಕವಾದ ಪಕ್ಷಪಾತ ಇರಬಾರ್ದು. ಗುಣ ನಿಮಿತ್ತ ಪಕ್ಷಪಾತ ಇರಬೇಕು, ಇದಿರಬಾರ್ದು. ಈಗ ಲೋಹಮಣಿ ಅಂದ್ರು, ಅದಕ್ಕೆ ಅರ್ಥ ಬರೋದು. ಲೋಹಮಣಿ ಅಂದ್ರೆ ಸುವರ್ಣ ಅಂತ ಅರ್ಥ. ಮಣಿ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ. ಲೋಹಮಣಿ ಅಂದ್ರೆ ಶ್ರೇಷ್ಠ ಲೋಹ ಅಂತ ಅರ್ಥ. ಶ್ರೇಷ್ಠ ಲೋಹ ಅಂದ್ರೆ ಸುವರ್ಣ ಅಂತ ಅರ್ಥ. ಇದೆಲ್ಲ ತಿಳಿಸಿ. ಇಷ್ಟಾದ ಮೇಲೆ ಆಚಾರ್ಯ ಅದಕ್ಕೆಲ್ಲ ವ್ಯಾಖ್ಯಾನ ಮಾಡ್ತಾ ಅನೇಕ ಶಬ್ದ ಅವರು ತಪ್ಪರ್ಥ ಬರೀತಾರೆ ಬೇರೆಯವರು. ಅದಕ್ಕೆ ಹೇಳ್ತಾರೆ ಹಾಗಲ್ಲ. ನೋಡಿದ್ರ ಏಕಪಿಂಡ ಅಂತ ಹೇಳಿದ್ರೋ ಇಲ್ಲೋ ಏಕಾತ್ಮ ಅಂತ ಅರ್ಥ. ಈ ರೀತಿ ಅರ್ಥ ಮಾಡ್ತಾ. ಆ ರೀತಿ ಅಲ್ಲ. ಯಾಕೆ? ವಿಕಾರತ್ವ ವಿವಕ್ಷಾಯಾಮ್ ಏಕಪಿಂಡ ಮಣಿ ಶಬ್ದಾಗರ್ಥ ಶುಹು. ಹಾಗಿದ್ರೆ ಏಕ ಅನ್ನೋ ಅಬ್ಜೆಕ್ಟಿವ್ ಏಕಪಿಂಡ ಜ್ಞಾನೇನ, ಒಂದು ಪಿಂಡ ಕಂಡ್ರೆ, ಯಾವ ಪಿಂಡ? ಮೃತ್ಪಿಂಡ ಕಂಡ್ರೆ ಎಲ್ಲ ಮೃಣ್ಮಯವರ ಜ್ಞಾನ ಬರುತ್ತೆ ಅಂತ ಹೇಳಿದ್ರೆ ಏಕ ಅಂತ ಹೇಗೆ ಹೇಳಬೇಕು? ಇರದೇ ಒಂದೊಂದೇ ಮತ್ತೆ ಏಕೆ ಹೇಳಬೇಕು? ಗೊತ್ತಾಯ್ತಾ? ಸಿಂಗುಲರ್ ಪದನೇ ಹೇಳುತ್ತೆ ಒಂದೊಂದೇ. ಮಣಿ ಶಬ್ದ ಯಾತಕ್ಕೆ ಹೇಳ್ಬೇಕು? ಮಣಿ ಅಂದ್ರೆ ಏನರ್ಥ? ಶ್ರೇಷ್ಠ ಅಂತ ಅರ್ಥ. ಲೋಹಗಳೆಲ್ಲ ಒಂದೇ ಆಗಿದ್ರೆ ಲೋಹಮಣಿ ಅಂತ ಯಾಕೆ ಕಣಿಬೇಕು? ಬರೀ ಸುವರ್ಣ ಅಂತ ಕರಿಬೇಕಾಗಿತ್ತು, ಅಥವಾ ಬರೀ ಲೋಹ ಅಂತ ಕರಿಬೇಕಾಗಿತ್ತು. ಮೃತ್ತಿಕಾ ಇತಿ ಲೋಹಮಣಿ ರೀತಿ ಕೃಷ್ಣಾಯ ಸಮಿತಿ ಅತ್ರ ಇತಿ ಶಬ್ದ ನಾಮಧೇಯ ಶಬ್ದ ಅಷ್ಟೇ ವ್ಯರ್ಥಾಶು. ಇತಿ ಇತಿ ಅಂತ ಹೇಳಿದ್ದಾರೆ. ಇತಿ ಅಂದ್ರೆ ಈ ರೀತಿಯಾದ ಶಬ್ದಗಳು ಅಂತ ಹೇಳಿದ್ರಿಂದ ಅಭೇದ ಹೇಳಕ್ ಹೊಟ್ಟಿಲ್ಲ. ಅಲ್ಲಿರೋ ದೃಷ್ಟಾಂತ ಹೇಳ್ತಿದ್ದಾರೆ. ದೃಷ್ಟಾಂತದಲ್ಲಿ ಒಂದೊಂದು ಅಂಶ ತಗೋಬೇಕು. ಕೆಲವು ಕಡೆ ಸಾದೃಶ್ಯ, ಕೆಲವೆಲ್ಲ ಬೇರೆ ಬೇರೆ ತಗೋಬೇಕು ಹೊರತು ಐಕ್ಯ ತಗೊಳಕ್ ಅವಕಾಶ ಇಲ್ಲ. ಐಕ್ಯ ಹೇಳಿದ್ರೆ ದೃಷ್ಟಾಂತ ಅಲ್ಲ ಅದು. ಐಕ್ಯ ಹೇಳಿದ್ರೆ ದೃಷ್ಟಾಂತ ಅಲ್ಲ. ದೃಷ್ಟಾಂತದಲ್ಲಿ ಪಾಯಿಂಟ್ ಏನು ಅಂದ್ರೆ ಅದು ಭೇದ ಪ್ಲಸ್ ಸಾಧರ್ಮ್ಯ ಅಷ್ಟೇ. ತದಾಮಣಿ ರೀತಿ ವಿಕಾರ ಮಿಥ್ಯಾತ್ವ ವಿವಾಕ್ಷಾಯಾಮ್. ವಿಕಾರ ಮಣಿ ಹೇಳೋದು, ಮಿಥ್ಯಾತ್ವ
ಅಲ್ಲೇನ್ ಹೇಳಿದ್ರು ವಾಚಾರಂಭಣ ಮೃತ್ತಿಕಾ ಅಂಬೋದೊಂದೇ ಸತ್ಯ, ಉಳಿದು ಮಿಥ್ಯಾ ಅಂತ ಅರ್ಥ ಅಲ್ಲ, ಅದಕ್ಕೆ ಉಳಿದು ಅನಿತ್ಯ ಅಂತ ಅರ್ಥ. ಸೊ ನಿತ್ಯಾನಿತ್ಯ ವಿವೇಕ, ಸತ್ಯಾಸತ್ಯ ವಿವೇಕ ಬಂದಿಲ್ಲ. ಏನ್ ಬಂದಿದೆ ಇಲ್ಲಿ? ನಿತ್ಯಾನಿತ್ಯ ವಿವೇಕ ಬಂದಿದೆ. ದೋಹಶ್ಚ ಆಚಾರ್ಯ ಖಂಡನೆ ಮಾಡೋ ರೀತಿ ಇದು. ತಕ್ಷಣ ಅರ್ಥ ಆಗಲ್ಲ, ವಿಜಯ ಎಲ್ಲ ಬರೀತಾರೆ. ಛಾಂದೋಗ್ಯಕ್ಕೆ ವೇದೇಶೀಯ ಬಹಳ ವಿಸ್ತಾರವಾದ ವ್ಯಾಖ್ಯಾನ. ವೇದೇಶೀಯ ಬೃಹದಾರಣ್ಯಕ್ಕೂ ವೇದೇಶೀಯ ಬಹಳ. ರಘುತ್ತಮ ಸ್ವಾಮಿಗಳು ಬೃಹದ್ ಭಾಷ್ಯಕ್ಕೆ ರಘುತ್ತಮ ತೀರ್ಥರ ಭಾವಬೋಧ. ಇದಕ್ಕೆ ಇವ್ರು ಯಾರು? ರಘುತ್ತಮ ವೇದೇಶ ತೀರ್ಥರು ಯಾರು? ಅವ್ರ ಶಿಷ್ಯರೇ. ಅದಕ್ಕೆ ಅವರು ಪಾಠ ಹೇಳ್ಬೇಕಾದ್ರೆ ಹೇಳಿದ್ರು ಅದು ಬರ್ದಿದೆ ಅಂತ ಹೇಳ್ಬಿಡ್ತಾರೆ. ರಘುತ್ತಮ ಸ್ವಾಮಿ ಇದ್ದ ಹಾಗೆ ಆಯ್ತು. ಆಮೇಲೆ ತಲವಕಾರಕ್ಕೂ ಇವರದೇನೆ, ಕಾಟಕಕ್ಕೂ ವೇದೇಶಿಯೇನೆ. ಕಾಟಕ, ತಲವಕಾರ, ಅದಕ್ಕೆ ಕಠ, ಇವೆಲ್ಲದಕ್ಕೂ ಕೂಡ ವೇದೇಶಿಯೇನೆ ಹೆಚ್ಚು ವಿಸ್ತಾರವಾದ. ರಾಯರು ಯಾವುದಕ್ಕೂ ಕೂಡ ಖಂಡಾರ್ಥ ಬರೆದಿದ್ದಾರೆ, ಅಷ್ಟಕ್ಕೂ ಖಂಡಾರ್ಥ ಬರೆದಿದ್ದಾರೆ. ಈಶಾವಾಸ್ಯ ಭಾಷ್ಯಕ್ಕೆ ಟೀಕಾ ಬರೆದಿದ್ದಾರೆ, ಷಟ್ಪಥ ಟೀಕಾ ಬರೆದಿದ್ದಾರೆ. ಅದರಲ್ಲಿ ಸಿಕ್ಕಿಲ್ಲ, ಷಟ್ಪಥ ಭಾಷ್ಯ ಖಂಡಾರ್ಥನೂ ಸಿಕ್ಕಿಲ್ಲ ಅವ್ರು ಪೂರ್ತಿಯಾಗಿ. ಬೇರೆಯವ್ರು ಸಿಕ್ಕಿದೆ, ಅವ್ರದಲ್ಲ. ಮುಂದೆ ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟು, ನತು ನಾಮಧೇಯ ಶಬ್ದ, ನಾಮಧೇಯ ಅಂತ ಪದ ಹೇಳಿದ್ದಾರೆ. ಹೆಸರು ಅನಿತ್ಯ ಅಂತ ಹೇಳಿದ್ರೆ ಹೊರತು ವಸ್ತು ಸುಳ್ಳು ಅಂತ ಹೇಳಿದ್ರೆ ಅವರು. ಬೇರೆ ಭಾಷೆಗಳು ಸುಳ್ಳು ಅಂತ ಹೇಳಲಿಲ್ಲ, ಹೆಸರುಗಳು ಅನಿತ್ಯ ಅಂತ ಹೇಳಿದ್ರೆ ಹೊರತು ಅದು ಹೇಳೇ ಇಲ್ಲ. ಅದು ಒಂದೊಂದು ಸ್ಟ್ರೋಕ್ ಹೊಡ, ಒಂದೊಂದು ಕಣ್ಣಿಗೆ ಕೂಡ ಒಂದು ಪಟ ಪಟ ಹೊಡೆದಂತೆ ಲೆಕ್ಕ. ಜೊತೆಗೆ ನಚ ಆರಭ್ಯಸ್ಯ ಆರಂಭಣಂ ಇತಿ ಯುಜ್ಯತೆ ಶಬ್ದ. ಆರಭ್ಯ ಅಂತ ಇಟ್ಕೊಂಡು ಆರಂಭಣ ಅಂತ ಹೇಗೆ ಅರ್ಥ ಮಾಡ್ತೀರಿ? ಅದಕ್ಕೆ ಅಲ್ಲ, ಕ್ರಿಯಾ ಹಿ ಆರಂಭಣಂ. ಆರಂಭಣ ಎಂಬುದು ಕ್ರಿಯೆ, ಆರಂಭ ಎಂಬುದು ಪ್ರಾರಂಭ. ಅದು ಕ್ರಿಯೆ ಶುರುವಾಗಿಲ್ಲ, ಇದು ಕ್ರಿಯೆ ನಡೀತಾ ಇದೆ ಈಗ. ಯಥೋ ವಾಚೋ ನಾಮ್ನಾಮ ಆರಂಭಣಂ ವಿಕಾರೋ ವಿಕಾರ ಶಬ್ದಕ್ಕೆ ವಿವಿಧಾಕಾರೋ ವಿಕ್ರಿಯಮಾಣ. ವಿವಿಧವಾದ ಆಕಾರ. ವಿವಿಧ ಆಕಾರ ಅಂದ್ರೇನು? ಮಣ್ಣಿಗೆ ಒಂದೇ ಆಕಾರ ಇರೋದು. ಪಾತ್ರೆ ಮಾಡಿದಾಗ ದೊಡ್ಡದು ಚಿಕ್ಕದು ತಟ್ಟೆ ಗಿಟ್ಟೆ ಬೇರೆ ಬೇರೆ ರೂಪ ಬಂದ್ಬಿಡ. ಆದ್ರೆ ಅನಿತ್ಯನೇ ಹೊರತು ಸುಳ್ಳಲ್ಲ ಯಾವುದು ಕೂಡ. ಅದೇ ಇದರಿಂದ ಏನ್ ತೋರಿಸ್ತಾರ ಆಚಾರ್ಯ ಗೊತ್ತಾ? ಒಂದು ವಾಕ್ಯ ಅರ್ಥ ಮಾಡೋ ಪದಗಳನ್ನು ಸರಿಯಾಗಿ ನೋಡಿ ಅಂತ ಹೇಳಿ, ಶಬ್ದಗಳನ್ನ ಗಮನಿಸಿ ನೋಡಿ, ಅವಾಗ ಏನ್ ಹೇಳುತ್ತೆ ಅಂತ ಗೊತ್ತಾಗತ್ತೆ. ಅರ್ಥ ಆಯ್ತಾ? ನೇಹ ನಾನ ಅಸ್ತಿ ಕಿಂಚನ, ನಾ ಇಹ ನಾನಾ ಅಸ್ತಿ ಕಿಂಚನ. ಇಲ್ಲಿ ಯಾವುದು ಇಲ್ಲೇ ಇಲ್ಲ. ಈ ಅರ್ಥ ಆಗತ್ತ ಅದಕ್ಕೆ. ಇಹ ಅನ್ನೋ ಪದ ಇದೆ. ಇಹ ಅಂದ್ರೆ ಯಾವ್ದಕ್ಕೆ ರೆಫರ್ ಮಾಡ್ತಿದ್ದಾರೆ ಅಂತ ಅರ್ಥ. ಯಾರು? ಪರಮಾತ್ಮನಲ್ಲಿ ಭೇದ ಅನ್ನೋದಿಲ್ಲ, ಸ್ವಗತ ಭೇದ ವಿವರ್ಜಿತ. ನಮ್ಮ ಬಗ್ಗೆ ಹೇಳಕ್ ಕೊಟ್ಟಿಲ್ಲ ಅವರು. ಇಹ ಬ್ರಹ್ಮಣಿ ಅಂತ ಅರ್ಥ. ಇದೆಲ್ಲ ಯೋಚನೆ ಮಾಡಿದಾಗ ಶಬ್ದ ನೋಡಿ, ಇಷ್ಟು ಆಚಾರ ಬರೆದು ಬಿಡ್ತಾರಲ್ಲ, ಮುಂದಕ್ಕೆಲ್ಲ ಗೈಡೆನ್ಸ್. ಯಾವುದೇ ನೋಡ್ಬೇಕಾದ್ರೆ ಹಾಗೆ ನೋಡಿ ಅಂತ, ಹಾಗೆ ಕ್ಲಿಯರ್ ಆಗಿ ಅರ್ಥ ಸಿಗುತ್ತೆ. ಇದೇ ನೋಡದೆ ಹೋಗ್ಬಿಟ್ರೆ ಅದು ನೋಡ್ಬೇಕು ಅಂತ ಗೊತ್ತಾಗದೆ. ನೀವು ಡೈರೆಕ್ಷನ್ ಕೊಟ್ಟಿರ್ತಾರಲ್ಲ, ಅದನ್ನೇ ನೋಡದೆ ಹೋದ್ರೆ ಎಲ್ಲೆಲ್ಲ ಟರ್ನ್ ಆಗ್ಬಿಡ್ತಾರೆ. ಹಾಗಾಗ್ಬಾರ್ದು. ವಿವಿಧಾಕಾರೋ ವಿಕ್ರಿಯಮಾಣ ಸತ್ಯಂ ನಾಮಧೇಯಂ ಸರ್ವದಾ ವಿದ್ಯಮಾನಂ ನಾಮಧೇಯಂ ಮೃತ್ತಿಕಾ ಇತ್ಯಾದಿ ಇತ್ಯರ್ಥ. ಮೃತ್ತಿಕಾ ಒಂದೇ ಅಲ್ಲ. ಇವತ್ತೆ ಸಂಸ್ಕೃತ ಶಬ್ದ ಯಾವುದೇ ಇದ್ರೂ ಕೂಡ ಅದು ನಿತ್ಯ. ಸಂಸ್ಕೃತ ಶಬ್ದ ಯಾವುದೇ ಇದ್ರೂ ನಿತ್ಯ. ಉಳಿದು ಯಾವ ಭಾಷೆಯಲ್ಲಿ ಇದ್ರೂ ಕೂಡ ಅದು ಅನಿತ್ಯ. ಭಾಷೆನ ಬೈಲಿಲ್ಲ ಆಚಾರ್ಯರು. ಇವತ್ತು ವೇದಗಳ ನಿತ್ಯ, ಭಾರತ ನಿತ್ಯ ಅಲ್ಲ ಬೈದಾಗಾಯ್ತು. ಅದರಲ್ಲಿ ಪವನವನ್ನು ಬೈತಾರೆ, ಅದು ದೊಡ್ಡ ಇಶ್ಯೂ ಮಾಡ್ಬಿಡ್ತಾರೆ. ನಿತ್ಯ ಅನಿತ್ಯದ ಬಗ್ಗೆ ಮಾತಾಡ್ತಿರ್ತಾರೆ ಅಷ್ಟೇ ಹೊರತು ಏನಲ್ಲ ಅದು. ಇವನು ಟೆಂಪರರಿ ಸರ್ವೆಂಟ್ ಅಂದ್ರೆ ಬೈದಾಗಾಯ್ತಾ? ಟೆಂಪರರಿ ಸರ್ವೆಂಟ್ ವೆರಿ ಎಫಿಷಿಯಂಟ್ ಹೇಳಿದ್ ಮತ್ತೆ ಅವನು ಕನ್ಫರ್ಮ್ ಮಾಡ್ಬೇಕು. ನಾನು ಹೊಗಳಿಕೆ ಇದೆ ಇವತ್ತು ಅಂತ ಅರ್ಥ ಮಾಡ್ಕೊಡದೆ ಅವನು ಬೈತಾರೆ ಅಂತ ಹೇಳಿ. ಇಲ್ಲಿ ಇಬ್ಬರು ಅರ್ಥ ಆಗ್ತಿದ್ದಾರೆ ಏನ್ ಮಾಡಿದ್ರು? ಬೈತಾರೆ ಅಂತ ಅವರು ಕೂಲಕ್ಕೆ ಶುರು ಮಾಡಿದ್ರು. ತಪ್ಪು. ಸತ್ವೇನ ಕಾಲತಸ್ತತ್ವಂ ಜಾಯತೆ ವಿದ್ಬದ್ಧ ರೀತಿ ನಿತ್ಯತ್ವೇನ ಪ್ರಸಿದ್ಧಮೇವ ಸತ್ಯಮಿತ್ಯತ್ರ ವಿವಕ್ಷಿತ. ನಾವು ಸತ್ಯ ಅಂತ ಏನು ಕರೆದಿದ್ದಾರೆ ಅಲ್ಲಿ, ನಿತ್ಯ ಅಂತಾನೆ ಪ್ರಸಿದ್ಧವಾಗಿದೆ. ದೃಷ್ಟಾಂತ ಕೊಟ್ಟರು. ಸಂಕೇತೇನ ಕ್ರಿಯಮಾಣಾನಿ ಅನ್ಯಾನಿ ನಾಮಾನಿ ಅಥೋ ವಿಕಾರ ರೂಪಾಣಿ. ಉಳಿದ ನಾಮಗಳಿಗೆ ಎಷ್ಟು ಸ್ವಾರಸ್ಯ ಹೇಳ್ತಾರೆ ಆಚಾರ್ಯರು. ಬೇರೆ ಎಲ್ಲ ಪದಗಳು ಏನಂದ್ರೆ ನಾವೇ ಮಾಡ್ಕೊಂಡು ಅದು ಏನು ಕನ್ವೆನ್ಷನಲ್ ವರ್ಡ್ಸ್ ಅಷ್ಟೇ. ರೇಡಿಯೋ ಅಂತ ಕರೆಯೋಣ ಅಷ್ಟೇ. ದ್ಯಾಟ್ ಇಟ್ ಬಿ ಅಂತ ಕರೆದಾಗೆ. ಸಂಸ್ಕೃತ ಪದಗಳು ಹಾಗಲ್ಲ. ಏನದಕ್ಕೆ ನಿರ್ವಚನ ಮಾಡಿದ್ರೆ ಅರ್ಥ ಬರುತ್ತೆ. ನದಿ ರಿವರ್ ಅಂದ್ಬಿಟ್ರು ಅಷ್ಟೇ. ಇಂಗ್ಲಿಷ್ ರಿವರ್ ಅಷ್ಟೇ. ಯಾಕೆ ರಿವರ್ ಅಷ್ಟೇ. ನಮ್ಮಲ್ಲಿ ಹಾಗಲ್ಲ. ನದಿ ಅಂತ ಬಂತು. ನದಿ ಅಂದ್ರೆ ಏನು? ನದನ್ ಯಾತೀತಿ ನದಿ. ಶಬ್ದ ಮಾಡ್ತಾ ಹರಿಯುತ್ತೆ ಅಥವಾ ಶಬ್ದ ಮಾಡ್ತಾ ಹರಿಯುತ್ತೆ. ನಮಗೆ ಎಲ್ಲ ಕಡೆ ಗೊತ್ತಾಗೋದಿಲ್ಲ. ಇವಾಗ ಹಂಪಿ ಅಂತಲ್ಲಿ ಹೋದ ರಾತ್ರಿ ಮಲಗಿರ್ತಾರೆ. ಆರಾಧ್ಯ ಹೋದ ನಾಡಕ್ಕೆ ಹೋಗಿರ್ತಾರೆ. ಈಗ ಮಲಗಿರ್ತಾರಲ್ಲ, ಒಳ್ಳೆ ಬರುತ್ತೆ. ಶುರುವಾಗತ್ತಲ್ಲ, ಅವಾಗ ಜೋಡು ಶಬ್ದ ಬರ್ತಾ ಇರುತ್ತೆ. ನದನ್ ಯಾತೀತಿ ನದಿ. ಪ್ರತಿಯೊಂದು ಹೆಸರಿನಿಂದ ಏನಿರುತ್ತೆ ಅದರಲ್ಲಿ, ಅದರೊಳಗೆ ಅರ್ಥ ಇದೆ.
ಬೇರೆ ಭಾಷೆ ಆಗಲ್ಲ, ಕನ್ವೆನ್ಷನಲ್ ಅಷ್ಟೇ. ನೀವು ಬೇರೆ ಕರಿತೆ ಕರ್ಕೊಂಡು ಹೋಗಿ ಅಷ್ಟೇ, ನಮ್ದು ಹಾಗಲ್ಲ. ಅದಕ್ಕೆ ನಿತ್ಯ ಅಂತ ಕರೋದು. ಮೀನಿಂಗ್ ಚೇಂಜ್ ಆಗದೆ ಯಾವಾಗ ಒಂದೇ ರೀತಿ ಇರೋದ್ರಿಂದ ಅದಕ್ಕೆ ಸಂಸ್ಕೃತ ಪರಿಷ್ಕೃತವಾದ ಪದ ಉಪಯೋಗಿಸಿರೋದು ಏನಾಗುತ್ತೆ ಅಲ್ಲಿಗೆ ನಿತ್ಯತ್ವ ಬರುತ್ತೆ. ನಿತ್ಯತ್ವ ಬರುತ್ತೆ, ಉಳಿದಕ್ಕಿಲ್ಲ. ನಿತ್ಯತ್ವೇನ ವಿದ್ವದ್ವಿಹಿ, ವಿದ್ವದ್ ಬೇರೆ ಅಂದ್ರೆ ಏನರ್ಥ? ಯೋಗ ವೃತ್ತಿ ಮಾಡುವ ಕೆಪಾಸಿಟಿ ಇದ್ದವರಿಗೆ ಅಂತ ಅರ್ಥ. ಈ ಪ್ರಸಿದ್ಧವೇವ ಸತ್ಯಮಿತ್ಯತ್ರ ವಿವಕ್ಷಿತ. ಸಂಕೇತೇನ ಕ್ರಿಯಮಾಣಾನಿ ಅನ್ಯಾನಿ ನಾಮಾನಿ. ಸಂಕೇತ ಅಂದ್ರೆ ನಾವೇ ಅನ್ಕೊಂಡಿರ್ತಾರೆ. ಲೆಟ್ ಇಟ್ ಬಿ ಎ ಅಷ್ಟೇ, ಲೆಟ್ ಇಟ್ ಬಿ ಲೆಟ್ ಬಿ ಅಷ್ಟೇ ಆಗಬಾರದು. ಸತ್ಯಮಿತ್ಯತ್ರ ವಿವಕ್ಷಿತ. ವಿಕಾರ ಶಬ್ದಸ್ಯ ನಿಯತಲಿಂಗತ್ವಾತ್ ಆರಂಭಣಂ ವಿಕಾರ ಇತಿ ವೇದಾಃ ಪ್ರಮಾಣವಿತಿ ಯುಜ್ಯತೆ. ಅದೆಲ್ಲ ಕೆಲವು ವ್ಯಾಕರಣ ವಿಷಯ ಹೇಳ್ತಾರೆ. ಅದಿಷ್ಟು ಕೂಡ ನಾಳೆ.